ಏನ್ ಗುರು ಇವತ್ತು ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಕಣನ, ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ. ನಮ್ ಫ್ರೆಂಡ್ ಫೋನ್ ಮಾಡಿ ನಮ್ಮ ಏರಿಯಾದಲ್ಲಿ ಗಣೇಶ ದೇವಸ್ಥಾನ ಇದೆ, ಅನ್ನದಾನ ಕಾರ್ಯಕ್ರಮ ನಡೆಸ್ತಾ ಇದೀವಿ, ಇಲ್ಲಿಗೆ ಬಂದು ಪ್ರಸಾದ ತಗೋಬೇಕು ಅಂತ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ಬಂದಿದ್ದೀನಿ ಕಣನು. ಸರಿ, ಹೆಂಗ ಬಂದಿದ್ಯಾ? ಈ ವರ್ಷ ಆದ್ರೂ ಮದುವೆ ಆಗ್ಲಿ ಅಂತ ಬೇಡ್ಕೊಳ್ಳ. ನಾನು ಅದನ್ನೇ ಬೇಡ್ಕೊಂಡೆ. ಸರಿ ಮಗ, ಪ್ರಸಾದ ಕಡೆ ಹೋಗೋಣ. ಈ ಕಡೆ ಬಾರೋಣ, ನೋಡೋಣ ಹೆಂಗ್ ರೆಡಿ ಮಾಡ್ತಾವ್ರೆ ಎಲ್ಲ. ಮಗ ಇಲ್ಲಿ ನೋಡೋ ಮಗ, ಬಿಸಿ ಬಿಸಿ ಪಲಾವ್ ಘಮ 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 ಅಂತ ಐತೆ. ಬಾರೋಣ, ಆ ಕಡೆ ಟೇಬಲ್ ಸಿಸ್ಟಮ್ ಮಾಡಿದಾರೆ, ಅಲ್ಲಿ ಹೋಗಿ ಕುತ್ಕೊಳ್ಳೋಣ. ಮಗ ಇಲ್ಲಿ ನೋಡಿ, ಇಲ್ಲಿ ಹುಡುಗರು ನೀರು ಅಂತ ನಿಂತಿದ್ದಾರೆ. ಇವ್ರು ನೋಡ್ತಾ ಇದ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ಇದೇ ತರ ಯಾವ್ದೊಂದು ಫಂಕ್ಷನ್ ಆದ್ರೆ ನಾನು ನೀರು ಯಾಕಂತಾನೆ ಮುಂದೆ ನಿಂತ್ಕೊಂತಿದ್ದೆ. ಹೂವಣ, ಈ ಕಡೆನು ಎಲ್ಲ ರೆಡಿ ಮಾಡ್ತಾ ಇದಾರೆ ಊಟ ಬಡಿಸೋದಕ್ಕೆ. ಮಗ ಇಲ್ಲಿ ನೋಡ್ ಬಾರೋ, ಇಲ್ಲಿಂದ ರೋಡ್ ಎಂಡಿಂಗ್ ವರೆಗೂ ಟೇಬಲ್ ಹಾಕ್ಸಿದ್ದಾರೆ. ಇಷ್ಟೊಂದ್ ಜನಕ್ಕೆ ಊಟ ಬಡಿಸೋದಂದ್ರೆ ಸುಮ್ನೆ ತಮಾಷೆ ಮಾತಲ್ಲ. ಈ ಏರಿಯಾದಲ್ಲಿರೋ ಎಲ್ಲ ಜನ ಸೇರ್ಕೊಂಡು ತುಂಬಾ ನಿಷ್ಠೆಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಎಲ್ಲಾರ್ಗೂ ಆ ಶಿವಪ್ಪನ ಆಶೀರ್ವಾದ ಇದ್ದೇ ಇರುತ್ತೆ. ಅಣ್ಣ, ಇನ್ನ ತುಂಬಾ ಜನ ಬಂದಿದ್ದಾರೆ, ನಮ್ಗೆ ಇವಾಗ ಸೀಟ್ ಸಿಗಲ್ಲ, ಅಲ್ಲೆಲ್ಲ ಸೈಡಲ್ಲಿ ನಿಂತ್ಕೊಳ್ಳೋಣ ಬಾರೋಣ. ಅದ್ ಸರಿ ಮಗ, ಇದು ಯಾವ ಏರಿಯಾ ಅಂತಾನೆ ನೀನ್ ಹೇಳಿಲ್ಲ ನನ್ಗೆ. ಅಣ್ಣ, ಬಿಲ್ವ ಗಣೇಶ ದೇವಸ್ಥಾನ, ಭೈರವೇಶ್ವರಿ ನಗರ, ಲಗ್ಗೆರೆ, ಬೆಂಗಳೂರು ಕನ್ನಡ. ಮಗ, ಈ ಏರಿಯಾದಲ್ಲಿ ಇಷ್ಟೊಂದ್ ಜನಕ್ಕೆ ಇಷ್ಟೊಂದ್ ಚೆನ್ನಾಗಿ ಏರ್ಪಾಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಸಿಕ್ಕಾಪಟ್ಟೆ ಜನ ಇದಾರೆ, ಅಲ್ಲಿ ಚೇರ್ ಖಾಲಿ ಇದೆ, ಹೋಗಿ ಬಾರೋಣ ಕುತ್ಕೊಳ್ಳೋಣ. ನಡಿಯಪ್ಪ, ಹೊಟ್ಟೆ ಬೇರೆ ಹಸಿತಾ ಇದೆ. ನಿಮ್ ಏರಿಯಾದಲ್ಲಿ ಯಾವ ತರ ಶಿವರಾತ್ರಿ ಮಾಡಿದಂತ ಒಂದು ಕಮೆಂಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ.